ಹಾಯ್ ಎಲ್ಲರಿಗೂ ಶುಭೋದಯ. ಬೆಳಗ್ಗೆನೆದ್ದು ಫ್ರೆಶ್ ಅಪ್ ಆಗಿ ಕಾಫಿ ಕುಡಿದು ಮನೆ ಸ್ವಲ್ಪ ಭಾಳ ಕ್ಲೀನ್ ಮಾಡೋದಿತ್ತು. ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಕಸ ಗುಡಿಸ್ಕೊಂಡೆ. ಪಾತ್ರೆನ ನಾನು ಆವಾಗಲೇ ತೊಳ್ಕೊಂಡು ಇಟ್ಕೊಂಡಿದ್ದೆ. ಪಾತ್ರೆ ಎಲ್ಲ ಅವ್ರ ಜಾಗಕ್ಕೆಲ್ಲ ಇಟ್ಟು ಮನು ಖಡಕ್ ರೊಟ್ಟಿ ಅಂದ್ರೆ ಭಾಳ ಇಷ್ಟಪಡ್ತಾನಂತೇಳಿ ಹೊರಗಡೆ ಖಡಕ್ ರೊಟ್ಟಿ ಮಾಡಿಸಿದ್ದೆ. ಅವೆಲ್ಲ ಖಡಕ್ ರೊಟ್ಟಿನ ಪುಟ್ಟಿ ಒಳಗೆ ಹಾಕಿ ಇಟ್ಟು ಬಟ್ಟೆ ನೆನೆ ಇಟ್ಟಿದ್ದೆ. ಹೋಗಿ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೆ. ಬಟ್ಟೆ ಜಾಸ್ತಿ ಇದ್ದು ಅಂತೇಳಿ ನಾನು ನಾಷ್ಟಾನ ಆವಾಗಲೇ ಮಾಡಿದ್ದೆ. ನಮ್ಮದು 3ನೇ ಫ್ಲೋರ್ ಆಗುತ್ತಲ್ಲ ಮನೆ, ಜಾಸ್ತಿ ಗಾಳಿ ಇತ್ತು. ಎಲ್ಲ ಬಟ್ಟೆಗಳಿಗೆ ಬಟನ್ ಹಾಕಿದೆ. ಬಟನ್ ಹಾಕಿ ನೋಡಿದೆ, ಟೈಮು 2 ಗಂಟೆ ಆಗಿತ್ತು. ನಾನು ಸ್ನಾನ ಮಾಡ್ಕೊಂಡು ಊಟ ಮಾಡಿದೆ. ಇವತ್ತು RCB ಮ್ಯಾಚ್ ಇತ್ತಂತ ನಾನು ಕೆಲಸ ಎಲ್ಲ ಬೇಗನೆ ಮಾಡ್ಕೊಂಡು ಮಧ್ಯಾಹ್ನ ಒಂದು ಸ್ವಲ್ಪ ನಂದು ಪರ್ಸ್ನಲ್ ಡೈರಿ ಅಂತೇಳಿ ನಾನು ಬರಿತಿರ್ತೀನಿ. ನಮ್ಮ ಜೀವನದಲ್ಲಿ ಆಗಿ ಹೋಗೋ ಕಹಿ ಮತ್ತು ಸಿಹಿ ಘಟನೆಗಳನ್ನು ಎಲ್ಲನೂ ನಾನು ಡೈಲಿ ಬರೆದಿಡ್ತೀನಿ. ಡೈರಿ ಎಲ್ಲ ಬರೆದಿಂದ ಸ್ವಲ್ಪ ಮನು ತೋಟದಿಂದ ಇದು ತರಿಸಿದ್ದ ಮಾವಿನ ಹಣ್ಣು ತಿಂದೆ. ಕಾಟೇರ ಫಿಲ್ಮ್ ಹಾಕಿದ್ರು. ಕಾಟೇರ ಫಿಲ್ಮ್ ನೋಡ್ತಾ ಇದ್ರೇ ಒಂದೇನೋ ಖುಷಿ ಆಗುತ್ತೆ. ಕಾಟೇರ ಮೂವಿ ಮುಗಿಯೋಷ್ಟಿಗೆ RCB ಮ್ಯಾಚ್ನು ಸ್ಟಾರ್ಟ್ ಆಯಿತು. ಮ್ಯಾಚ್ನು ಗೆದ್ದು ಪಾಯಿಂಟ್ಸ್ ಟೇಬಲ್ ಒಳಗೆ ಫಸ್ಟ್ ಆಗಿ ಹೋಗಿ ಕೂತ್ಕೊಳ್ತು. ಮತ್ತು ಹಾಗೆ ಆರೆಂಜ್ ಕ್ಯಾಪ್ ನಮ್ಮ ಕೊಹ್ಲಿಗೂ ಬಂತು. ಅವ್ರ ಸೆಲೆಬ್ರೇಷನ್ ನೋಡೋಕ್ಕೆ 2 ಕಣ್ಣು ಸಾಲದು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ. ಎಲ್ಲರಿಗೂ ಶುಭರಾತ್ರಿ.